ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತಾಯಿದ್ದೀನಿ. ಇದು ಗುರುವಾರ ಲಾಗ್ ಆಗಿರುತ್ತೆ. ನನಗೆ 2 ದಿನದಿಂದ ಹುಷಾರಿಲ್ಲ ಅಂತ ನಾನು ಲಾಗು ಎಡಿಟ್ ಮಾಡೋಕ್ಕಾಗಿಲ್ಲ. ನನಗೆ ಗುರುವಾರ ಏನಪ್ಪ ಅಂದರೆ ಎಲ್ಲ ರೆಡ್ ಹೂವನ್ನೇ ಹಾಕ್ಬೇಕಂತ ತುಂಬ ಇಷ್ಟ ಆಯ್ತು ನನಗೆ ರಾಯರಿಗೆ. ಅದಕ್ಕೋಸ್ಕರನೂ ನಾನು ಮಾರ್ಕೆಟಿಂದ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ನಾನೇ ಕಟ್ಟಿ ನಾನೇ ರಾಯರಿಗೆಲ್ಲ ತುಂಬಾ ಇಷ್ಟ ನನಗೆ. ನಾನೇ ಕಟ್ಟಿ ನಾನೇ ದೇವ್ರಿಗೆ ಹಾಕ್ಬೇಕು ಅಂತ. ನನಗೆ ಯಾಕೆ ಇತ್ತೀಚೆಗೆ ತುಂಬಾ ಮನ್ಸಿಗೆ ನೋವಾಗ್ಬಿಟ್ಟಿದೆ. ನನಗೆ ಏನಂತ ಗೊತ್ತಿಲ್ಲ. ತುಂಬ ಕೆಲಸ, ನಿದ್ದೆ ಇಲ್ಲ, ಸರಿಯಾಗಿ ಊಟ ಇಲ್ಲ. ನೀವು ನಂಬರ್ ಬಿಟ್ಟು ನಮ್ಮನೆ 15 ಡೇಸ್ ಆಯ್ತು ನನಗೆ ಸಾರು ಅಂತ ಮಾಡಿ ನಮ್ಗೆ ಬೇಜಾರಾಗುತ್ತೆ ನನಗೆ. ಅದಕ್ಕೋಸ್ಕರ ನನಗೆ ತುಂಬ ಟಯರ್ಡ್ ಆಗ್ತದೆ. ನನಗೇನು ಮಾಡೇ ಇಲ್ಲ. ನಾನು ಗುರುವಾರ ಪೂಜೆ ಮಾಡಿದ್ದು, ಅದ್ರಲ್ಲಿ ಬೇರೆ ಅಮ್ಮ ಬೇರೆ ಸಂಜೆ ಮೆರವಣಿಗೆ ಬರ್ತಂತಿದ್ರು ಅಣ್ಣಮ್ಮನ. ಅದಕ್ಕೋಸ್ಕರ ನಾನು ಒಟ್ಟಿಗೆ ಮಾಡಿದೆ ಪೂಜೆ ಎಲ್ಲ ನೀಟಾಗಿ ಪೂಜೆ ಮಾಡಿ. ಇದು ನೋಡಿ, ನಾನೇ ದಿಂಡೆಲ್ಲ ಕಟ್ಟಿದ್ದೆ. 2 ದಿಂಡು ನಾನೇ ಕಟ್ಟಿ ನನ್ನ ಕೈಯಿಂದ ನಾನು ಕಟ್ಟಿದ್ದು ತುಂಬ ಖುಷಿ ನನಗೆ. ಹಾಗೆ ನಮ್ಮ ಗಿಡದಲ್ಲಿ ಸ್ವಲ್ಪ ತುಳಸಿ ಇತ್ತು, ಫ್ರೆಶ್ ತುಳಸಿ ಕಿತ್ಕೊಂಬಂದು ರಾಯರು ನೋಡಿ. ಯಾಕೋ ರಾಯರು ಹೂವನೇ ಇಟ್ಕೊಳ್ತಾ ಇಲ್ಲ, ಏನಂತಲೇ ಗೊತ್ತಿಲ್ಲ. ನನ್ನ ಹಣೆ ಬರೋಣ ಅಂತ ಗೊತ್ತಿಲ್ಲ. ಏನೇ ಎಲ್ಲ ಅಯ್ಯಪ್ಪನಿಗೆ ಒಪ್ಪಿಸ್ಬಿಟ್ಟು ನಾನು ಏನೇ ದುಃಖ ನೋವು ನಾನು ರಾಯರಿಗೆ ಒಪ್ಸೋದು ನಾನು. ಅದಕ್ಕೋಸ್ಕರ ನೋಡೋಣ, ತುಳಸಿ ನಮ್ಮ ಗಿಡದ್ದೇ ಅದು. ನನಗೆ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗ್ಬಿಡಿದೆ ಯಾಕೋ. ಪೂಜೆ ಎಲ್ಲ ರೆಡಿ ಮಾಡಿ ತುಂಬಾ ಚೆನ್ನಾಗಿತ್ತು ಅವತ್ತು. ನನಗೆ ಅಂತೂ ಎಷ್ಟು ನೋವಿತ್ತು ಅದೆಲ್ಲ ನಾನು ಮರ್ತುಬಿಟ್ಟೆ. ನನ್ನ ಗುರುವಾರ ನಾನು ಬೇಜಾರಾಗಿತ್ತು ನನಗಂತೂ. ನನಗೆ ಯಾಕೆ ಈ ಥರ ಆಗುತ್ತಪ್ಪ ಅಂತ. ಹಾಗೆ ತುಪ್ಪದ ದೀಪ ಎಲ್ಲ ಬೆಳಗಿದ್ದು ರಾಯರಿಗೆ. ನಾನು ಏನು ಹೇಳ್ತೀನಿ ಅಂದರೆ, ಮನುಷ್ಯನಿಗೆ ನಿಯತ್ತು ಅನ್ನೋದಿಲ್ಲ. ಅದಕ್ಕೋಸ್ಕರ ದೇವ್ರನ್ನ ಮನುಷ್ಯರು ನಂಬಲೇಬೇಡಿ ನೀವು. ಜನ ನಂಬೇಡ್ರಿ ನೀವು, ದೇವ್ರನ್ನ ನಂಬ್ರಿ. ನಾನು ಇವಾಗ ಹಂಗೆ ತಿಳ್ಕೊಂಡು ನನಗೋಸ್ಕರ ನಾನು ಬದುಕಿಲ್ಲ, ದೇವ್ರಿಗೋಸ್ಕರ ಬದುಕೋಣ ಅಂತ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ನಾನು ಸಂಜೆ ಎಲ್ಲ ರೆಡಿ ಮಾಡಬೇಕಾಯಿತು. ಅದಕ್ಕೋಸ್ಕರ ನಾನು ರಾಯರಿಗೆ ಒಂದು ಅವರ್ನ ಕೂತ್ಕೊಂಡು ರಾಯರಿಗೆ ಹತ್ಕೊಂಡಿದ್ದೀನಿ. ನನಗೆ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಥವಾ ಬೇಕು ಅಂತಲೇ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲ ಅಯ್ಯಪ್ಪನಿಗೆ ನಾನು ಎಲ್ಲ ಅಮ್ಮನಿಗೆ ವಹಿಸ್ತಾ ಇದ್ದೀನಿ ಎಲ್ಲನೂ. ನನ್ನ ನೋವು, ನನ್ನ ಕಷ್ಟ, ನನ್ನ ದುಃಖ ಏನಿದೆ ಎಲ್ಲ ನೀವೇ ನೋಡ್ಕೊಳ್ರಪ್ಪ ಅಂತ. ನನಗಿವಾಗ ಯಾರ ಮೇಲೂ ನನ್ನ ನಂಬಿಕೆ ಇಲ್ದಂಗೆ ಆಗ್ಬಿಡುತ್ತೆ. ನನಗೆ ಇವಾಗ ನನ್ನ ಮೇಲೆ ನನಗೆ ನಂಬಿಕೆ ಇಲ್ದಂಗೆ ಆಗ್ಬಿಡ್ತೀನಿ. ಜೀವನನೇ ಜಿಗುಪ್ಸೆ ಆಗ್ಬಿಡುತ್ತೆ ನನಗೆ ಅದಕ್ಕೆ ಅಮ್ಮನವ್ರಿಗೆ, ತಂದೆ ರಾಯರಿಗೆ ನಾನೆಲ್ಲ ಒಪ್ಸೋದು. ನನ್ನ ಕಷ್ಟ, ಸುಖ, ದುಃಖ, ನೋವು ನಲಿವು ಎಲ್ಲ. ಯಾಕಂದ್ರೆ ನನಗೆ 2 ಮಕ್ಕಳಿದಾವಲ್ಲ, ಬಾಯಲ್ಲಿ ಜೀವ, ಅವಕ್ಕೆ ಯಾರು ನೋಡ್ತಾರೆ ಹೇಳಿ? ಅವ್ರಿಗೋಸ್ಕರ ನಾನು ಸ್ವಲ್ಪ ಧೈರ್ಯ ಇರಬೇಕಂತ ಇದ್ದೀನಿ. ಸಂಜೆ ದೇವ್ರು ಬರ್ತಂದ್ರೆ ಅದಕ್ಕೆ ನಾನು ಮಡ್ಲಕ್ಕಿಗೆ ರೆಡಿ ಮಾಡ್ತಾಯಿದ್ದೀನಿ. 2 ತಟ್ಟೆ ತೊಗೊಂಡು ನಾನು ಸ್ಯಾರಿಗಳು ತೊಗೊಂಡು ದೇವ್ರಿಗಂತಲೇ ನಾನು ವರ್ಷ ದೇವ್ರಿಗೆ ಕೊಡ್ತೀನಿ ದೊಡ್ಡಮ್ಮನಿಗೆ. ಈ ಸಲ ನನಗೆ ಅಣ್ಣಮ್ಮ ಬರುತ್ತೆ ಅಂದ್ರಲ್ಲ, ಅಣ್ಣಮ್ಮಗೆ ನಾನು ಮಡ್ಲಕ್ಕಿ ಕಟ್ಟಬೇಕಾಗಿತ್ತು. ಅದಕ್ಕೆ 2 ದೇವ್ರಿಗೂ ಅಕ್ಕಿ, ಬೆಲ್ಲ, ಆಮೇಲೆ ಏನು ಕೊಬ್ಬರಿ ಬಟ್ಲು, ಎಲೆ ಅಡಿಕೆ ಎಲ್ಲ ಹಾಕಿ ನಾನು ಇದು ಬ್ಲೌಸ್ ಪೀಸು ಸಪ್ರೇಟ್ ಹಿಂಗೆ ಕಟ್ಟಬೇಕು ಮಡ್ಲಕ್ಕಿನ. 2 ದೇವ್ರಿಗೂ ನಾನು ರೆಡಿ ಮಾಡಿ ಇಟ್ಬಿಟ್ಟು ಹಾಗೆ ಸ್ವಲ್ಪ ಅಡುಗೆ ರೆಡಿ ಮಾಡೋ ಅಂದ್ಕೊಂಡೆ. ಆಗಿಲ್ಲ, ಅಡುಗೆ ಮಾಡೋಕ್ಕೆ ನನ್ನ ಕೈಲಿ ಆಗಿಲ್ಲ. ನನಗೆ ಅಷ್ಟು ನೋವಾಯ್ತು. ಅದ್ರಲ್ಲಿ ಬೇರೆ ಉಪವಾಸ ಇದ್ದಲ್ವಾ ನಾನು ಅವತ್ತು ಇಡೀ ನನ್ನ ನೈಟೆಲ್ಲ ಉಪವಾಸನೇ ಇದ್ಬಿಟ್ಟಿದ್ದೀನಿ. ಅವತ್ತು ಅಷ್ಟು ನೋವಾಯ್ತು ನನಗೆ. ನೋಡಿ, ಈ ಥರ ಇಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಹಾಗೆ ಕಟ್ಟಬೇಕು. ಯಾಕೆಂದರೆ ಮಡ್ಲಕ್ಕಿ ಹಂಗೆ ಕೊಟ್ಟರೆ ಚೆಲ್ಲೋಗುತ್ತೆ, ಅಲ್ಲಿ ಇಲ್ಲಿ ಹಾಕ್ತಾರೆ. ಅದಕ್ಕೋಸ್ಕರ ನನಗೆ ಒಬ್ಬರು ಪೂಜಾರಿ ಹೇಳಿದ್ರು ನನಗೆ ಈ ಥರ ಕಟ್ಟಿಕೊಡಮ್ಮ ಅಂತ. ಅದೇ ರೀತಿ ನಾನು ಕಟ್ಟಿ ನೋಡಿ, ಅಡಿಕೆ, ಎಲೆ, ತೆಂಗಿನಕಾಯಿ, ಬಾಳೆಹಣ್ಣು, ಹೂವು, ಕಡ್ಡಿ, ಕರ್ಪೂರ ಎಲ್ಲ ಇಟ್ಬಿಟ್ಟು ದೇವ್ರು ರೆಡಿ ಮಾಡಿಬಿಟ್ಟು ದೇವ್ರು ಯಾವಾಗ ಬಂದು ಗೊತ್ತಾ, ನೈಟು 2 ಗಂಟೆನೋ ಬಂದಾಗ ನಮ್ಮ ಮನೆ ಹತ್ರ. ನಾನು ಹಾಗೆ ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ಎದ್ದು ಕೈಕಾಲು ಮುಖ ತೊಗೊಂಡು ರೆಡಿಯಾಗಿ ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಬಂತು ದೇವರು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದನ್ನು. ಇದು ದೇವ್ರಿಗೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಯಾವಾಗಲೂ ಬರ್ತಾಯಿತ್ತು ದೇವ್ರ ಪೂಜೆ. ಆವಾಗ ನಮ್ಮ ಪಕ್ಕದ ಮನೆಯೂ ದೇವ್ರು ಬರುವಾಗಲೂ ನೀರು ಹಾಕ್ತಾರೆ. ಅದಕ್ಕೆ ಮುಂಚೆ ಹಾಕೋಕ್ಕಾಗಿ ನೋಡಿ. ನಮಗೆ ಕೋಪ ಬರ್ತೀವಿ, ನನಗೆ ಅಷ್ಟು ಕೋಪ ಬರುತ್ತೆ ಅವ್ರಿಗೆ. ಏನು ಮಾಡೋದು, ಸುಮ್ಮನೆ ತಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಮನೆ ಮುಂದೆ ಬಂತು ಅಣ್ಣಮ್ಮನೆ ಫಸ್ಟ್ ಬಂದಿದ್ದು. ನಾನು ಅಮ್ಮನಿಗೆ ಎಲ್ಲ ವಹಿಸಿದ್ದೀನಿ. ಆ ಅಮ್ಮನ ನನ್ನ ಮಗಳಿಗೆ ಯಾರೇನು ತಲೆ ಕೆಡ್ತಾರೆ ಅಂತ ಗೊತ್ತಿಲ್ಲ. ಅವಳು ನನಗೆ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೊಡೋದು ನನ್ನ ಮಗಳೇ. ಆದರೆ ದೂರ ಮಾಡಿದಂಥ ನನ್ನ ನೋವು, ನನ್ನ ಕಷ್ಟ, ದುಃಖ ಅದು ಅವ್ರ ಮನೆಗೂ ಬರಬೇಕು. ನನ್ನ ಕಣ್ಣು ಮುಂದೆ ನೋಡಬೇಕು ಅವ್ರ ಮನೆ ಹೆಂಗೆ ನೋವು ತಿಂತಾರೆ ಅಂತ ನೋಡಿ. ಅದಕ್ಕೆ ಆ ಅಮ್ಮನಿಗೆ ಒಪ್ಪಿಸ್ಬಿಟ್ಟಿದ್ದಾನೆ. ಎಲ್ಲ ನೀನೇ ನೋಡ್ಕೊ ತಾಯಿ, ನೀನೇ ನೋಡ್ಕೊ. ನನ್ನ ಮಗಳು ದೂರ ಮಾಡಿಟ್ಟು ಇವತ್ತು ಖುಷಿಯಾಗಿ ಕೂತಿದ್ರಲ್ಲ ಗಂಡ ಹೆಂಡ್ತಿ, ಅದೇ ಪರಿಸ್ಥಿತಿ ನನ್ನ ಮನೆ ಪರಿಸ್ಥಿತಿ ಅವ್ರ ಮನೆಗೂ ಬರಬೇಕು. ದೇವರಿಗೆ ನಾನು ಒಪ್ತಾ ಇದ್ದೀನಿಲ್ಲ, ದೇವರಿಗೆ ಹೇಳ್ತಾ ಇದ್ದೀನಿ ನಾನು, ಅಮ್ಮ ತಾಯಿ ಎಲ್ಲ ನೀನೇ ನೋಡ್ಕೊತ. ಅದಕ್ಕೆ ಅಣ್ಣಮ್ಮ ಬಂತು, ಎಲ್ಲ ರೆಡಿ ಮಾಡಿಬಿಟ್ಟು 2 ದೇವ್ರಿಗೆ ನಾನು ಪೂಜೆ ಕೊಟ್ಟೆ. ನಮ್ಮ ರವೇಣ ಹೋಗ್ತಾಯಿದ್ದಾರೆ ನೋಡಿ, ಅಣ್ಣ ಬಂದ್ರಿ ಕಡೆ. ಮನೆ ಮುಂದೆ ಬರುತ್ತೆ ಅಂದರೆ ದೇವರು ಎಷ್ಟು ಆನಂದ ಆಗುತ್ತೆ ಗೊತ್ತಾ. ನಮಗೆ ಕೋಟಿ ಕೊಟ್ಟಿರೋಷ್ಟು ನನಗೆ ಸಂತೋಷ ಆಗುತ್ತೆ. ನಾನು ಹೇಳ್ದಲ್ವ 15 ದಿನ ಎಷ್ಟು ಅಳ್ತಾ ಇದ್ದೋ ಅದೇ ಥರ ನನಗೆ ಅವತ್ತು ಅಷ್ಟು ಖುಷಿ ಕೊಡ್ತು ದೇವ್ರು ನನಗೆ. ಅಮ್ಮ ನಿನ್ನ ಅಳ್ಬೇಡ ತಾಯಿ, ನೀನು ಕಣ್ಣೀರು ನೋಡೋಕ್ಕಾಗಲ್ಲ ಅಂತೇಳಿ ಆ ದೇವರೇ ನನಗೆ ಆಶೀರ್ವಾದ ಮಾಡ್ದಂಗಿತ್ತು. ನನಗೆ 2 ದೇವರು ಬಂತು.
ನಾನು 2 ದೇವ್ರಿಗೂ ಮಡ್ಲಕ್ಕೆಲ್ಲ ಕಟ್ಟು ನನ್ನ ನೋವು ನನ್ನ ದುಃಖ ಆ ಅಮ್ಮನಿಗೆ ಒಪ್ಪಿಸಿದ್ದೀನಿ. ಆ ಅಮ್ಮನೇ ನೋಡ್ಕೋಬೇಕೆಲ್ಲ, ನೀನೇ ನೋಡ್ಕೊತಾ ಅಂತ ಆ ಅಮ್ಮಂಗೆ ವಹಿಸ್ಬಿಟ್ಟಿದ್ದೀನಿ. ಜನಕ್ಕೆ ಕೇಳೋಕ್ಕಾಗಲ್ಲ, ಜನಕ್ಕೆ ಕೇಳಿದ್ರೆ 101 ಮಾತಾಡ್ತಾರೆ ಜನಗಳು. ನೋಡಿದಿರಲ್ಲ ಹೇಗೆ ಮಾತಾಡ್ತಾರಂತ. ಅದೇ ರೀತಿ ನಾನು ದೇವ್ರಿಗೆ ಒಪ್ಪಿಸಿದ್ದೀನಿ. ನೋಡೋಣ ಈ ಅಮ್ಮ ಎಲ್ಲಿಗೆ ತಂದು ನಿಲ್ಲಿಸ್ತಾಳೆ ಅಂತ ನೋಡೋಣ. ಅದಕ್ಕೆ ನಾನು ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ. ನನ್ನ ಮನೆ ಮುಂದೆ ಬಂದಿದ್ದಾಳೆ ಅಣ್ಣಮ್ಮ ಅಂತಂದರೆ ನನಗೆ ಸಂತೋಷ ಆಗುತ್ತೆ. ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ನಾನು ಹೇಳಿದ್ದೀನಿ. ಅದೆಲ್ಲ ನಿಮಗೆ ಬಿಟ್ಟಿದ್ದು, ನೀವೇ ನೋಡ್ಕೋಬೇಕು. ನಾನು ಏನಾದ್ರು ತಪ್ಪಲ್ಲಿ ಮಾತಾಡಿದರೆ ಬೈದಿದ್ರೆ ಅದು ನೀವು ನೋಡ್ಕೊಂಡು ನಮಗೆ ಒಳ್ಳೊಳ್ಳೆ ಮೆಸೇಜ್ ಹಾಕಿದ್ದೀರ ನೋಡಿ. ಅಮ್ಮನಿಗೆಲ್ಲ ಕೈ ಮುಗಿದು ಪೂಜೆ ಎಲ್ಲ ಮುಗೀತು. ಇವತ್ತೇ ಗುರುವಾರಲಾಗಿದ್ದು. ಚೆನ್ನಾಗಿ ನನಗೆ ಕಮೆಂಟ್ಸ್ ಹಾಕಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ.